ಶಿವ, ವಿಷ್ಣು, ಬ್ರಹ್ಮ ಇದರಲ್ಲೇ ಮೋಸ್ಟ್ಲಿ ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಳ್ಳೋದು. ಈ ಶಿವ ವಿಷ್ಣು ಬ್ರಹ್ಮ ಏನಿದೆಯಲ್ಲ ಇದು ಅದಕ್ಕೆ ದೇವರು ಬ್ರಹ್ಮನ್ ಅಂತ ಹೇಳಿದ್ರೆ ಈಸ್ ಅಲ್ಟಿಮೇಟ್ಲಿ ಗಾಡ್ ಹೆಡ್. ಅಂದರೆ ಎಲ್ಲರಿಗಿಂತ ಇವಾಗ ಲೈಕ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಂಗೆ. ಒಂದು ದೇಶ ತಗೊಂಡ್ರೆ ಎಲ್ಲರಿಗಿಂತ ಮೇಲಿರೋರು ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಅಥವಾ ವೈಸ್ ಪ್ರೆಸಿಡೆಂಟ್ ಬರ್ತಾರೆ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಆಮೇಲೆ ಬೇರೆ ಮಿನಿಸ್ಟ್ರು ಬರ್ತಾರೆ. ಆ ಥರ ನೋಡಿದ್ರೆ ಅಲ್ಟಿಮೇಟ್ ಗಾಡ್ ಹೆಡ್. ಅದಕ್ಕೆ ವೇದಾಂತದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಜಾಸ್ತಿ ಆ ಥರ ಡಿಸ್ಕಷನ್ ಇಲ್ಲ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪುಷ್ಟಿಕರ್ತ, ಮಹೇಶ್ವರ ವಿನಾಶಕರ್ತ. ಅಂದರೆ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಪ್ರೈಮ್ ಮಿನಿಸ್ಟ್ರು, ಇವನು ಹೋಮ್ ಮಿನಿಸ್ಟ್ರು, ಇವರು ಹೆಲ್ತ್ ಮಿನಿಸ್ಟ್ರು, ಆ ಥರ ಇರುತ್ತಲ್ಲ ಹಾಗೆ. ಬ್ರಹ್ಮನಿಗೆ ಅಲ್ಲ ಬ್ರಹ್ಮನ್ ಅಂದರೆ ಅಲ್ಟಿಮೇಟ್ ಗಾಡ್. ಅಂದರೆ ಅದು ನಿರ್ಗುಣವಾದ ಸ್ವರೂಪ, ಒಂದು ಚೇತನ, ಅದು ಅದಕ್ಕೆ ಹೇಳುತ್ತೆ ಇದರಲ್ಲಿ ತೈತಿರೀಯ ಉಪನಿಷತ್ತು ಹೇಳುತ್ತೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣು ಅಂದರೆ ಆ್ಯಟಮ್, ಅಣೋರಣೀಯಾನ್ ಅಂದರೆ ಅದಕ್ಕೆ ಆ್ಯಟಮ್ಗಿಂತ ಇನ್ನೂ ಚಿಕ್ಕದಾಗಿರೋದು ಅದು ಅಂತ. ಆಯಿತಾ? ಮಹತೋ ಮಹೀಯಾನ್, ಮಹತ್ ಅಂದರೆ ತುಂಬ ಬೃಹತ್ಕಾರವಾಗಿ ನೀವು ಯೋಚನೆ ಮಾಡಿದ್ರೆ ಒಂದು ಮೌಂಟ್ ಎವರೆಸ್ಟ್ ಅಂತ ತಿಳ್ಕೊಳ್ಳಿ, ಬೆಟ್ಟ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಬೆಟ್ಟ ಇಲ್ಲವೇ ಇಲ್ಲ. 29,000 ಅಡಿ ಮೇಲಿದೆ ಅದು. ಅದಕ್ಕಿಂತ ದೊಡ್ಡದನ್ನು ವಿರಾಟ್ ಸ್ವರೂಪ ನೀವು ಯೋಚನೆ ಮಾಡ್ತೀರಾ? ಒಂದು ಆಂಜನೇಯ ಸ್ವಾಮಿ 30,000 ಅಡಿ ಆಂಜನೇಯ ಸ್ವಾಮಿ ಮಾಡಿದ್ರೆ ಹೆಂಗಿರುತ್ತೆ ಅಂತ ನೀವು. ಸೊ ಅಂದರೆ ಅದನ್ನು ನಮ್ಮ ಕಲ್ಪನೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಈ ವಿರಾಟ ಸ್ವರೂಪ ಬಂದಿರೋದು ಐ ಥಿಂಕ್ ಎಲ್ಲಿ ಸರಿ ಮೆನ್ಷನ್ ಇರೋದು? ಉಪನಿಷತ್ತಲ್ಲಿ ಏನು ಹೇಳುತ್ತೆ ಅಂದರೆ, ಭಗವಂತನ ಈ ಬ್ರಹ್ಮನ್ನ ಮೇಲೆ ಚರ್ಚೆ ಬಂದಾಗ ಉಪನಿಷತ್ ತೈತಿರೀಯ ಉಪನಿಷತ್ತು ಹೇಳುತ್ತೆ, ಇದು ಚಿಕ್ಕದಾಗಿರೋದಕ್ಕಿಂತ ಚಿಕ್ಕದು, ದೊಡ್ಡದಾಗಿರೋದಕ್ಕಿಂತ ದೊಡ್ಡದು, ನೀನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಂದು ಡೆಫಿನೇಷನ್ ಹೇಳುತ್ತೆ, ಸ ಏಕಃ ಅಂದರೆ ಅದು ಒಂದೇ. ಅದು ದ್ಯಾಟ್ ಈಸ್ ದ ಕ್ಯಾಚ್ ವರ್ಡ್ ಇನ್ ಅದ್ವೈತ ಸಿದ್ಧಾಂತ. ಭಗವಂತ ಉಪನಿಷತ್ತು ಹೇಳಿದೆಯಲ್ಲ, ಸ ಏಕಃ ಅಂದರೆ ಅದು ಒಂದೇ ಇರೋದು ಅಂತ. ಇವಾಗ ನಾವು ಪಾಠ ಹೇಳುವಾಗ ಒಂದು ಐಡಿಯಾ ಹೇಳ್ತೀವಿ, ಅದಕ್ಕೆ ಎಂಫಸೈಸ್ ಮಾಡೋಕ್ಕೆ ಇದು ಒಂದು, ಎರಡನೇದಿಲ್ಲ ಅಂತ ಹೇಳ್ತೀವಲ್ವ. ನ ದ್ವಿತೀಯೋ ಓಸ್ತೆ ಕಶ್ಚಿತ್ ಅಂತ ಹೇಳುತ್ತೆ. ಅಂದರೆ ಇದು ಒಂದೇ ಇರೋದು, ಬಟ್ ನಿನ್ಗೆ ಜೋಕ್ಗೆ ಇನ್ನೊಂದಿಲ್ಲ. ನ ದ್ವಿತೀಯೋಸ್ತಿ ಕಶ್ಚಿತ್, ಈ ಬೇರೆದು ಎರಡನೇದು ಅಂಥದ್ದು ಎಲ್ಲೂ ಇಲ್ಲ ಅಂತ, ಕಶ್ಚಿತ್ ಇಲ್ಲವೇ ಇಲ್ಲ ಅಂತ.